ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಾ ಇರುವಂತಹ ಮಹಾಕುಂಭ ಮೇಳ ಆರಂಭವಾಗಿ 19 ದಿನಗಳು ಪೂರ್ಣಗೊಂಡಿವೆ. ಇಂದಿಗೂ ಕೂಡ ವಿಶ್ವದಾದ್ಯಂತ ಲಕ್ಷಾಂತರ ಭಕ್ತರು ಕುಂಭಮೇಳಕ್ಕೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಯುಪಿ ಸರ್ಕಾರಕ್ಕೆ ಮಹಾಕುಂಭ ಮೇಳಕ್ಕೆ ಬರುವ ಭಕ್ತರ ನಿರ್ವಹಣೆ ಸಾಧ್ಯವಾಗ್ತಾ ಇಲ್ಲ ಎನ್ನುವ ಮಾತುಗಳು ಕೂಡ ಇಲ್ಲಿ ಕೇಳಿ ಬಂದಿದೆ. ಹೌದು, ಪ್ರಯಾಗ್ರಾಜ್ಗೆ ಹೋಗುವ ಹಾಗೂ ಹೊರಬರಲು ವಾಹನ ಸವಾರರಿಗೆ ಕಷ್ಟವಾಗ್ತಾ ಇದೆ ಎನ್ನುವ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಮಹಾಕುಂಭ ಮೇಳದಿಂದ ಹೊರಬರುವಾಗ ನೂರಾರು ಜನರು ಗುರುವಾರ ಜನವರಿ 30, 2025 ತುರ್ತು ಸಹಾಯವಾಣಿಯನ್ನು ಕೋರುವ ಸ್ಥಿತಿ ಎದುರಾಗಿ ದೂರುಗಳು ಕೂಡ ಇಲ್ಲಿ ಕೇಳಿ ಬಂದಿದೆ. ಕಳೆದ ದಿನ ಮಾರ್ಗ ಮಧ್ಯೆ ಸಿಲುಕಿದಂಥ ವಾಹನಗಳು 30 ಗಂಟೆಗಳಿಗೂ ಹೆಚ್ಚು ಕಾಲ ವಾಹನ ದಟ್ಟಣೆಯಿಂದಾಗಿ ಹೊರಬರಲು ಸಾಧ್ಯವಾಗಿರಲಿಲ್ಲ. ಇದರಿಂದಾಗಿ ಮಕ್ಕಳು ಮತ್ತು ವೃದ್ಧರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ರಸ್ತೆಯುದ್ದಕ್ಕೂ ವಾಹನಗಳು ಬ್ಲಾಕ್ ಆಗಿದ್ರೂ ಸಂಚಾರ ಸುಗಮವಾಗಿದೆ ಎಂದು ಹೇಳಿಕೊಂಡಿದೆ. ಆದರೆ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ವಾಹನಗಳು ಪ್ರಯಾಗ್ರಾಜ್ನಿಂದ ಹೊರಬರಲು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೆ.